ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯಲ್ಲಿ ಬರುವ ಕನ್ನಡ ವ್ಯಾಕರಣ ಪುನರಾವಲೋಕನವನ್ನು ಈಗ ಮಾಡೋಣ. ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ವರ್ಣಮಾಲೆ. ಆ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅದರಲ್ಲಿ ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2, ಅಂದರೆ ಒಟ್ಟು 49. 13 ಸ್ವರಾಕ್ಷರ, 34 ವ್ಯಂಜನಾಕ್ಷರಗಳ, 2 ಯೋಗವಾಹಗಳು, ಒಟ್ಟು 49 ಅಕ್ಷರಗಳು. ಅದರಲ್ಲಿ ಹ್ರಸ್ವ ಹಾಗೂ ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು 6, ಅಂದರೆ ಅ, ಇ, ಉ, ಋ, ಎ, ಓ, ಒಟ್ಟು 6 ಹ್ರಸ್ವ ಸ್ವರಗಳು. ಇನ್ನು ದೀರ್ಘ ಸ್ವರಗಳು ಆ, ಇ, ಉ, ಎ, ಐ, ಓ, ಔ, ಒಟ್ಟು 7 ದೀರ್ಘ ಸ್ವರಗಳಾಗಿವೆ. ಒಟ್ಟು ಸ್ವರಗಳೆಷ್ಟು? ಹ್ರಸ್ವ ಸ್ವರಗಳು 6 ಪ್ಲಸ್ ದೀರ್ಘ ಸ್ವರಗಳು 7, ಅಂದರೆ ಒಟ್ಟು 13 ಸ್ವರಾಕ್ಷರಗಳಾಗಿವೆ. ಇನ್ನು ಎರಡನೇದಾಗಿ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳನ್ನು ನೋಡುತ್ತೇವೆ. ಮೊದಲನೇದು ವರ್ಗೀಯ, 2 ಅವರ್ಗೀಯ. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 3 ವಿಧಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಮೂರನೇದು ಅನುನಾಸಿಕ. ಅಲ್ಪಪ್ರಾಣ ವ್ಯಂಜನಾಕ್ಷರಗಳು ಒಟ್ಟು 10. ಯಾವುವು ಅಂತಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಮಹಾಪ್ರಾಣ ವ್ಯಂಜನಾಕ್ಷರಗಳು 10. ಅದರಲ್ಲಿ ಯಾವುವು ಅಂತಂದರೆ ಖ, ಛ, ಠ, ಥ, ಪ, ಗ, ಝ, ಡ, ದ, ಬ, ಒಟ್ಟು 10 ಅಲ್ಪಪ್ರಾಣ ವ್ಯಂಜನಾಕ್ಷರಗಳು 10, ಮಹಾಪ್ರಾಣ ವ್ಯಂಜನಾಕ್ಷರಗಳು 10. ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು 5: ನ್ಯ, ಯ, ನ, ನ, ಮ, ಹೀಗೆ 5 ಅನುನಾಸಿಕ ಅಕ್ಷರಗಳು 5. ಅಂದರೆ ವರ್ಗೀಯ ವ್ಯಂಜನಗಳು ಒಟ್ಟು 25 ವರ್ಗೀಯ ವ್ಯಂಜನಗಳು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳು 9. ಯಾವಂತಂದರೆ ಯ, ರ, ಲ, ವ, ಶ, ಶ, ಸ, ಹ, ಲ, ಹೀಗೆ 9. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಯೋಗವಾಹಗಳು 2. ಒಂದು ಅನುಸ್ವಾರ, ಎರಡನೇದಾಗಿ ವಿಸರ್ಗ, ಹೀಗೆ 2. ಹೀಗೆ ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2, ಹೀಗೆ ಒಟ್ಟು 49 ಕನ್ನಡ ವರ್ಣಮಾಲೆಯಲ್ಲಿ ಬರುವ ಅಕ್ಷರಗಳು ಆಗಿವೆ. ಇನ್ನು ಬರ್ತಕ್ಕಂಥದ್ದು ಗುಣಿತಾಕ್ಷರ. ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿಯಾಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ. ನ ಪ್ಲಸ್ ಅ ನ, ನ ಪ್ಲಸ್ ಆ ನ, ಮ ಪ್ಲಸ್ ಉ ಮು, ಹೀಗೆ ನಾವು ಗುಣಿತಾಕ್ಷರಗಳನ್ನು ಬರೆಯಬಹುದು. ಇನ್ನು ಬರ್ತಕ್ಕಂಥದ್ದು ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರದ ಅಂತ್ಯದಲ್ಲಿ ಸೇರಿ ಆಗುವಂಥ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರಿತೀವಿ. ಅದರಲ್ಲಿ 2 ಪ್ರಕಾರ: ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಅಣ್ಣ, ತಮ್ಮ, ಅಜ್ಜ, ಕಜ್ಜ, ಹೀಗೆ ಇತ್ಯಾದಿಗಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಉದಾಹರಣೆಗಳನ್ನು ನೀಡಬಹುದು. ವಿಜಾತೀಯ ಸಂಯುಕ್ತಾಕ್ಷರ ಅಂತಂದರೆ ಬೇರೆ ಬೇರೆ ಒತ್ತಕ್ಷರಗಳು ಬರುವಂಥ ಪದಗಳು: ಉಷ್ಣ, ಅಸ್ತ್ರ, ಅಕ್ಷರ, ಸಮವಸ್ತ್ರ, ಹೀಗೆ ಬೇರೆ ಬೇರೆ ನಾವು ಉದಾಹರಣೆಗಳನ್ನಿಲ್ಲಿ ಬರೀಬೋದು. ಇನ್ನು ದ್ವಿರುಕ್ತಿ. ದ್ವಿರುಕ್ತಿ ಅಂತ ದ್ವಿ ಅಂದರೆ 2, ಉಕ್ತಿ ಅಂದರೆ ಮಾತು. ಒಂದು ಮಾತನ್ನು ಅಥವಾ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು 2 ಬಾರಿ ಹೇಳುವುದೇ ದ್ವಿರುಕ್ತಿ. ಉದಾಹರಣೆಗೆ ಹೌದು ಹೌದು, ದೊಡ್ಡ ದೊಡ್ಡ, ಓಡಿ ಓಡಿ, ನಟ್ಟ ನಡುವೆ, ತುತ್ತ ತುದಿ, ಅಬ್ಬಬ್ಬ, ಅಹಹ, ಮೊಟ್ಟ ಮೊದಲು, ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೀವು 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಸಿರಿಗನ್ನಡ ಈ ಪುಸ್ತಕದಲ್ಲಿ ಹೆಚ್ಚಿನ ಉದಾಹರಣೆಗಳನ್ನು ನೀವು ನೋಡ್ಬೋದು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಜೋಡಿ ನುಡಿ. ಇಲ್ಲಿ ಈ ಜೋಡಿ ನುಡಿಯು ನಾವು ಮೇಲ್ನೋಟಕ್ಕೆ ಇದು ದ್ವಿರುಕ್ತಿ ಹಾಗೆ ಕಂಡರೂ ಕೂಡ ಇಲ್ಲಿ ನಾವು ದ್ವಿರುಕ್ತಿ ಎಂದು ಕರೆಯುವುದಿಲ್ಲ. ಏಕೆಂದರೆ 2 ಬೇರೆ ಬೇರೆ ಪದಗಳನ್ನು ನಾವು ಇಲ್ಲಿ ನೋಡುತ್ತೇವೆ. ಅದರಲ್ಲಿ ನಾವು 2 ರೀತಿಯಾದಂಥ ಜೋಡಿ ಪದಗಳನ್ನು ನಾವು ನೋಡುತ್ತೇವೆ. ಮೊದಲನೇ ಪದಕ್ಕೆ ಅರ್ಥ ಇರುತ್ತದೆ, ಎರಡನೇ ಪದಕ್ಕೆ ನಿರ್ದಿಷ್ಟವಾದಂಥ ಅರ್ಥ ಇರುವುದಿಲ್ಲ. ಹಾಗೂ ಎರಡನೇದು 2 ಪದಗಳಿಗೆ ನಿರ್ದಿಷ್ಟವಾದ ಅರ್ಥ ಇರುವಂಥ ಜೋಡಿ ಪದಗಳನ್ನು ಸಹಿತ ನಾವು ನೋಡುತ್ತೇವೆ. ಉದಾಹರಣೆಗೆ ಕಸ ಗಿಸ, ಅಕ್ಕಿ ಗಿಕ್ಕಿ, ರೊಟ್ಟಿ ಗಿಟ್ಟಿ, ಹಣ್ಣು ಹಂಪಲ,
ಹನಾಗಿನ, ಮಕ್ಕಳು ಮರಿ, ಸತಿಪತಿ, ಗಂಡ ಹೆಂಡತಿ ಹೀಗೆ ಇತ್ಯಾದಿ ನಾವು ಜೋಡಿ ಪದಗಳನ್ನು ಗುರುತಿಸಬಹುದು. ಪರೀಕ್ಷೆಯಲ್ಲಿ ನಾವು ಗುರುತಿಸಬೇಕಾದ್ರೆ ದ್ವಿರುಕ್ತಿ ಜೋಡಿ ನೋಡಿ ಹೀಗೆ ನೀವು ಸರಿಯಾಗಿ ಗಮನವಿಟ್ಟು ಗುರುತಿಸಬೇಕು. ಏಕೆಂದರೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳುತ್ತಾರೆ ಅಂದರೆ ಮೊದಲೆರಡನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದ ಬರೀರಿ ಅಂತ ಹೇಳಿ ಇಲ್ಲಿ ಕೇಳಿರ್ತಾರೆ. ಇಲ್ಲಿ ಇನ್ನೂವರೆಗೆ ಹೇಳಿದಂಥ ಈ ಒಂದು ವ್ಯಾಕರಣ ಅಂಶದಲ್ಲಿ ಕನಿಷ್ಠ 2 ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿ ಬರುತ್ತವೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋವನ್ನು ಪುನಃ ನೋಡಿ ಸರಿಯಾಗಿ ಮಾಹಿತಿಯನ್ನು ಗಮನವಿಟ್ಟು ತಿಳಿದುಕೊಳ್ಳಬೇಕೆಂದು ಕೇಳುತ್ತೇನೆ.